ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಇವತ್ತು ನಾನು ಕೆ ಇವರು ಈಗ ಒಂದು ಫಸ್ಟ್ ಫೈನಲ್ ಸೀಟ್ನ ಎಲ್ಲ ರಿಸಲ್ಟ್ನ ಬಿಟ್ಟಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮೊದಲು ನಾನೇನು ಹೇಳ್ತಿದ್ದೀನಿ ಅಂದರೆ, ಒಂದು ನೋಟಿಸ್ ಬಿಟ್ಟಿದ್ದಾರೆ ಇಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ. ಚಾಯ್ಸ್ ಎಂಟ್ರಿ ಯಾವ ಡೇಟಿಗೆ ಮಾಡಬೇಕಂತ. ಈಗ ನಾನು ಎಲ್ಲ ಕ್ಯಾಟಗರಿಯ ಒಂದು MBBS ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ನ ಎಲ್ಲ ಕ್ಯಾಟಗರಿಯ ಕಟ್ ಆಫ್ ಲಿಸ್ಟ್ನ ನಾನು ಇವತ್ತಿನಿಂದ ಮತ್ತೆ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡಲಿಕ್ಕೆ. ಸೊ ಈಗ ಮೊದಲು ನಾನು ಕೆ ಅವರು ಒಂದು ನೋಟಿಸ್ ಬಿಟ್ಟಿದ್ದಾರಲ್ಲ, ಇದರಲ್ಲಿ ಯಾವ ಥರ ಚಾಯ್ಸ್ ಎಂಟ್ರಿ ಡೇಟ್ ಯಾವ ಥರ ಇದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಇದು ಯಾರ್ಯಾರಿಗೆ ಅಂದರೆ UG NEET 2025, UG CET 2025 post seat allotment procedure first round downloading admission order after reporting. ಅಂದರೆ ಯಾವ ಥರ ನೀವು ಈಗ ನೋಡಿ, ಈಗ ರಿಸಲ್ಟ್ ಬಂದ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದು ಓಕೆ ಆದಮೇಲೆ ಫಸ್ಟ್ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಮಾತ್ರ ಎರಡನೇ ತಾರೀಕು ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತಿನಿಂದ 8ನೇ ತಾರೀಕಿನವರೆಗೂ ನೀವು ಚಾಯ್ಸ್ ಎಂಟ್ರಿ ಫಸ್ಟ್ ಚಾಯ್ಸ್ ಮಾಡ್ಬೋದು. ಪೇಮೆಂಟ್ ಫೀಸ್ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ 2ನೇ ತಾರೀಕಿಂದ ಸ್ಟಾರ್ಟು, ಮತ್ತು ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ 8ನೇ ತಾರೀಕಿನವರೆಗೂ ಇರುತ್ತೆ. ಇದಿಲ್ಲ 2ನೇ ತಾರೀಕಿನಿಂದ 8ನೇ ತಾರೀಕಿವರೆಗೂ ನೀವು ಚಾಯ್ಸ್ 1 ಮಾಡಿ ಪೇಮೆಂಟ್ ಮಾಡಬೇಕು. ಅಂದರೆ ಬ್ಯಾಂಕ್ ಅವರ್ಸ್ನಲ್ಲಿ ನೀವು 2ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿ 8ನೇ ತಾರೀಕಿನವರೆಗೂ ನೀವು ಪೇಮೆಂಟ್ ಮಾಡಿ 9ನೇ ತಾರೀಕಿನ ಒಳಗೆ ಮಾತ್ರ ನೀವು ಹೋಗಿ ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೇಬೇಕು. ನೀವು ಡೈರೆಕ್ಟ್ 8ನೇ ತಾರೀಕಿಗೆ ಹೋಗಿ 9ನೇ ತಾರೀಕಿಗೆ ಮಾಡ್ತೀವಿ ಅಂದರೆ ನಿಮಗೆ ಟೈಮ್ ಸಾಲೋದಿಲ್ಲ. ಅದಕ್ಕೆ ನೀವು ಇವತ್ತಿನಿಂದ ಅಂದರೆ ನಾಳೆಯಿಂದನೇ ನೀವು ಇದನ್ನು ಚಾಯ್ಸ್ ಒಂದು ಸೆಲೆಕ್ಷನ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಮತ್ತು ಇದನ್ನು ನೀವು ಫೀ ಪೇಮೆಂಟ್ ಮಾಡಿ ಬ್ಯಾಂಕ್ನಲ್ಲಿ ನೀವು ಇಮಿಡಿಯೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕು, ರಿಪೋರ್ಟಿಂಗ್ ಮಾಡ್ಕೋಬೇಕು. ಇದೇ ಥರ ಫಾರ್ಮ್ ಸೈನ್ಸ್ನವ್ರಿಗೆ ಡೇಟ್ 4ರಿಂದ 8ನೇ ತಾರೀಕಿದೆ. ಇವರು 9ನೇ ತಾರೀಕು ಲಾಸ್ಟ್ ಇದು ರಿಪೋರ್ಟಿಂಗ್ ಡೇಟು. ಯೋಗ, ನ್ಯಾಚುರೋಪತಿ ಮತ್ತು BPT, BPO, ಅಲೈಡ್ ಸೈನ್ಸ್, ಹೆಲ್ತ್ ಸೈನ್ಸ್ ಮತ್ತು ಆರ್ಕಿಟೆಕ್ಚರ್ ಇವರಿಗೆ 5ನೇ ತಾರೀಕಿನಿಂದ 5ನೇ ತಾರೀಕು ಮತ್ತು 5-8-11-8ವರೆಗೂ ಟೈಮ್ ಇದೆ. ಇವರು 12ನೇ ತಾರೀಕು ಲಾಸ್ಟ್ ರಿಪೋರ್ಟಿಂಗ್ ಇದೆ. BSc ನರ್ಸಿಂಗ್ನವರು 11 ಗಂಟೆ 6ನೇ ತಾರೀಕು 11 ಗಂಟೆಯಿಂದ 11ನೇ ತಾರೀಕಿನವರೆಗೂ 1ನೇ ತಾರೀಕು 1 ಗಂಟೆವರೆಗೂ ಇವರು 11ನೇ ತಾರೀಕಿನವರೆಗೂ ಇವರು ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡಿ 12ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗೆ ರಿಪೋರ್ಟಿಂಗ್ ಮಾಡಬೇಕು. ಸೊ ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಹೋಮಿಯೋಪತಿಯವರು 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಫೀ ಪೇಮೆಂಟ್ ಮಾಡಿ 12ನೇ ತಾರೀಕಿಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು. ಸೊ ಈ ಥರ ಚಾಯ್ಸ್ 1 ಮಾತ್ರ ಈಗ ಲಿಸ್ಟ್ ಕೊಟ್ಟಿದ್ದಾರೆ. ಮುಂದಿನ ಮತ್ತೆ ಏನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಸೊ ಯಾರಾದರೂ ಇನ್ನೂ ನೀವು ನಮ್ಮ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಅಪ್ಡೇಟ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.